ನನ್ನದು ಬೆರಕೆ ರಕ್ತವಲ್ಲ, ನಾನು ಪ್ಯೂರ್ ಹಿಂದೂ, ನಂದು ಪ್ಯೂರ್ ಹಿಂದುತ್ವ. ಬಿಜೆಪಿಯ ಸಿಟಿ ರವಿ ಟಕ್ಕರ್. ನಂದು ಬೆರಕೆ ರಕ್ತವಲ್ಲ, ನಾನು ಪ್ಯೂರ್ ಹಿಂದೂ, ನಂದು ಪ್ಯೂರ್ ಹಿಂದುತ್ವ. ಹಾಗಾಗಿನೇ ಕಳೆದ ಬಾರಿ ಹೀನಾಯವಾಗಿ ಸೋಲು ಅನುಭವಿಸಿತು. ಮದ್ದೂರಿನಲ್ಲಿ ಎಫ್ಐಆರ್ ಹಾಕಿದ್ದಕ್ಕೆ ಸಿಟಿ ರವಿ ಕೆಂಡ. ನೋಡಿ, ಎಫ್ಐಆರ್ ಹಾಕಲಾಗಿದೆ. ಮದ್ದೂರು ಪಿಎಸ್ಐ ಮಂಜುನಾಥ್ ವಿರುದ್ಧ ವಾಗ್ದಾಳಿ ನಡೆಸಿರೋದು. ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ಧ್ವನಿವರ್ಧಕ ಬಳಸುವಂತಿಲ್ಲ, ಸುಪ್ರೀಂ ಕೋರ್ಟ್ ಆದೇಶವಿದೆ. ಆದರೆ ಎಷ್ಟು ಡೆಸಿಬಲ್ ಕೆಳಗೆ ಬಳಸಬೇಕು ಅನ್ನೋ ಮಾನದಂಡವೂ ಇದೆ, ಅದು ಗೊತ್ತಿಲ್ವಾ ಸಿಟಿ ರವಿ? ನನ್ನ ಮೇಲೆ ಕೇಸ್ ಹಾಕಿ ನಿಯತ್ತು ತೋರಿಸೋದಲ್ಲ, ನಾಳೆ ನೀನು ಸುಮೋಟೋ ಕೇಸ್ ಹಾಕಬೇಕು. ಯಾರ್ಯಾರು ಬೆಳಗ್ಗೆ 5ಕ್ಕೆ ಕೂಗ್ತಾರೆ ಅಂದ್ರೆ ಅಜಾನ್ ಕೂಗ್ತಾರೆ ನೋಡಿ, ಅದನ್ನ ಕೂಗ್ತಾರೆ ಅಂತ ಹೇಳೋದು. ಖಾಕಿ ಬಟ್ಟೆಗೆ ನಿಯತ್ ಇದೆ ಅಂತ ತೋರಿಸೋರ ಮೇಲೆ ಕೇಸ್ ಹಾಕಿ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಬಿಜೆಪಿಯ ಸಿಟಿ ರವಿ. ಕೇಸ್ ನನಗೆ ಹೊಸದಲ್ಲ, ಹೆದರುವ ಜಾಯಮಾನ ನನ್ನದಲ್ಲ. ಸರ್ಕಾರ ಮತ್ತು ಪಿಎಸ್ಐ ಮಂಜುನಾಥ್ ವಿರುದ್ಧ ಗುಡುಗು. ನಂದು ಬೆರಕೆ ರಕ್ತವಲ್ಲ, ನಾನು ಪ್ಯೂರ್ ಹಿಂದೂ. ಈ ಹಿಂದೆ ಇಸ್ಲಾಂ ವರ್ಸಸ್ ಹಿಂದೂ ವಿಚಾರದಲ್ಲಿ ಒಬ್ಬ ಮುಸ್ಲಿಂ ವಿದ್ವಾಂಸರ ಜೊತೆ ಒಂದಷ್ಟು ವಿಚಾರಗಳನ್ನು ಕೇಳಿದ್ದೆ ನಾನು. 5 ಸಮಯದ ಆಜಾನ್ ಕೂಗ್ತಾರಲ್ಲ, ಆ ಆಜಾನಿಗೆ ಆ ರಾಜ್ಯ ಏನಾದ್ರೂ ನಿರ್ಬಂಧ ಹೇರಿದ್ರೆ ಅದನ್ನ ಅನುಸರಿಸ್ತೀರಾ ಅಂತ. ಈಗ ನಮ್ಮ ರಾಜ್ಯದಲ್ಲಿ 5 ಸಮಯದ ಆಜಾನ್ಗಳು ಕೂಗೋ ಸಂದರ್ಭದಲ್ಲಿ ಆ ಆಜಾನ್ಗಳು ಯಾರಿಗೆ ಇರಿಟೇಟ್ ಮಾಡ್ತಾ ಇದೆಯೋ ಅವರು ಸಾಕಷ್ಟು ಬಾರಿ ದೂರನ್ನು ದಾಖಲಿಸಿದ್ದಾರೆ. ಹಾಗಾಗಿ ರಾಜ್ಯದ ನಿಯಮದಂತೆ ಇಷ್ಟು ಡೆಸಿಬಲ್ನ ಕೆಳಗಿರಬೇಕು ಆ ಧ್ವನಿ. ಇಸ್ಲಾಂನ ನಿಯಮಗಳು ಕೂಡ ಹಂಗೆ ಇರೋದು, ನಿಮ್ಮ ಧ್ವನಿ ಮತ್ತೊಬ್ಬರಿಗೆ ಉಪದ್ರವ ಆಗಬಾರದು ಅಂತ. ಸೊ ಆ ಡೆಸಿಬಲ್ನ ಒಳಗಡೆ ಇದ್ರೆ ಅದು ಯಾವ ನಿಯಮ ಬಾಹಿರವೂ ಅಲ್ಲ. ಸೊ ಎಲ್ಲೆಲ್ಲ ಆ ತರಹ ನಿಯಮ ಬಾಹಿರಗಳಾಗ್ತಾ ಇದೆಯೋ ಖಂಡಿತವಾಗ್ಲೂ ಆ ಮಸೀದಿಗಳ ಮೈಕ್ಗಳ ಆ ಡೆಸಿಬಲ್ ಅನ್ನು ಕಡಿಮೆ ಮಾಡಲೇಬೇಕು. ಆಯಾಯ ರಾಜ್ಯದ ಕಾನೂನು ಪಾಲನೆ ಮಾಡುವಂತಹದ್ದು ಆಯಾಯ ಧರ್ಮದ ಕರ್ತವ್ಯ. ಸೊ ಸಿಟಿ ರವಿ ಮಂಜುನಾಥ್ ವಿರುದ್ಧ ಕೆಂಡ ಕಾರಿರೋದು ಯಾಕಂತ ಕೇಳಿದ್ರೆ ಅವರು ಸ್ವಲ್ಪ ವಿವಾದಾತ್ಮಕವಾದಂಥ ಹೇಳಿಕೆ ಕೊಟ್ಟರು. ಕಾರಣ, ಮುಂಬರುವ ಚುನಾವಣೆಗಳಲ್ಲಿ ಸ್ಥಾನ ಬೇಕು. ನಿನ್ನೆ ಪ್ರದೀಪ್ ಈಶ್ವರ್ ಅವರು ಹೇಳಿದಂತೆ ಅವರಲ್ಲೂ ಕೂಡ ಐಡೆಂಟಿಟಿಯ ಕ್ರೈಸಿಸ್ ಕಾಡ್ತಾ ಇದೆ, ಅಸ್ತಿತ್ವದ ಕೊರತೆ. ಜನ ಮಾತನಾಡ್ತಾ ಇರೋದು. ಸೊ ಸಿಟಿ ರವಿ ಇವತ್ತು ಹೇಳ್ತಾರೆ ಮಂಜುನಾಥ್ ಅವರಿಗೆ, ನೀವು ಖಾಕಿಧಾರಿಯಾಗಿ ನಿಯತ್ತು ತೋರಿಸಿದ್ರಲ್ಲ, ನನ್ನ ವಿರುದ್ಧ ಸುಮೋಟೋ ಕೇಸ್ ಹಾಕೊಂಡ್ರಲ್ಲ. ಸುಮೋಟೋ ಅಂದ್ರೆ ಸ್ವಯಂ ಪ್ರೇರಿತ ದೂರು ದಾಖಲು. ನಾಳೆ ದಿನ ಅಜಾನ್ ಕೂಗ್ತಾರೆ, ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಆ ಆದೇಶವನ್ನು ಉಲ್ಲಂಘಿಸಿ ಅಜಾನ್ ಕೂಗಿದ್ರೆ ಅವರ ವಿರುದ್ಧವೂ ನೀವು ಕೇಸ್ ದಾಖಲು ಮಾಡಬೇಕು, ನಿಮ್ಮ ನಿಯತ್ತನ್ನು ಅಲ್ಲಿ ತೋರಿಸಿ ಅಂತೇಳಿ ಸಿಟಿ ರವಿ ಹೇಳ್ತಾ ಇರೋದು. ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ಧ್ವನಿವರ್ಧಕ ಬಳಸುವಂತಿಲ್ಲ, ಸುಪ್ರೀಂ ಕೋರ್ಟ್ ಆದೇಶ. ನನ್ನ ಮೇಲೆ ಕೇಸ್ ಹಾಕಿ ನಿಯತ್ತು ತೋರಿಸೋದಲ್ಲ, ನಾಳೆ ನೀನು ಸುಮೋಟೋ ಕೇಸ್ ಹಾಕಬೇಕು. ಯಾರ್ಯಾರು ಬೆಳಗ್ಗೆ 5ಕ್ಕೆ ಕೂಗ್ತಾರೆ ಅವರ ಮೇಲೆ ಕೇಸ್ ಹಾಕಿ, ಖಾಕಿ ಬಟ್ಟೆಗೆ ನಿಯತ್ತಿದೆ ಅಂತ ತೋರಿಸಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಬಿಜೆಪಿಯ ಸಿಟಿ ರವಿ, ಕೇಸ್ ನನಗೆ ಹೊಸದಲ್ಲ, ಹೆದರುವ ಜಾಯಮಾನವೂ ನನ್ನದಲ್ಲ. ಸರ್ಕಾರ ಮತ್ತು ಪಿಎಸ್ಐ ಮಂಜುನಾಥ್ ವಿರುದ್ಧ ಗುಡುಗು. ಸೊ ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹೀನಾಯವಾಗಿ ಸೋತು ಸುಣ್ಣವಾದ ಸಿಟಿ ರವಿ ಕೆಂಡ ಕಾರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.